ಗ್ರಾಮೀಣ ಜನತೆಯ ಆರ್ಥಿಕ ಅಭಿವೃದ್ಧಿ ಸೇವೆಯಲ್ಲಿರುವ ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಉನ್ನತ ಮಟ್ಟದ ಯಶಸ್ಸಿಗೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಅನ್ನಸಾಹೇಬ ಹವಲೆ ಇವರ ಅಥಕ ಪರಿಶ್ರಮವೇ ಕಾರಣ ಎಂದು ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಇವರು ಹೇಳಿದರು. ಸೆಪ್ಟೆಂಬರ್ 30ರಂದು ಜರುಗಿದ ಸಂಸ್ಥೆಯ ಬೆಳ್ಳಿ ಸಂಭ್ರಮಾಚರಣೆ ಜೊತೆಗೆ ನೂತನ ಕಟ್ಟಡ ಉದ್ಘಾಟನೆಯನ್ನು ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಇವರ ಅಮೃತ ಹಸ್ತದಿಂದ ಮಾಡಲಾಯಿತು. ಜೊತೆಗೆ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಇವರ ಅಮೃತ ಹಸ್ತದಿಂದ ಗಣಕಯಂತ್ರದ ಶುಭಾರಂಭ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಶ್ರೀ ಅಣ್ಣಾಸಾಹೇಬ ಹವಲೆ ಇವರು ಕಳೆದ 25 ವರ್ಷಗಳಿಂದ ಜನತೆಯ ಆರ್ಥಿಕ ಅಭಿವೃದ್ಧಿಗಾಗಿ ಅನೇಕ ಸಹಾಯ ಪ್ರಯತ್ನಗಳಿಂದ ಶ್ರಮಿಸುತ್ತಿರುವ ಸಂಸ್ಥೆಯ ಯಶಸ್ಸಿಗೆ ಮಾರ್ಗದರ್ಶಕರು, ಸದಸ್ಯರು, ಠೇವಣಿದಾರರು, ಸಾಲ ಮರುಪಾವತಿದಾರರು, ಕರ್ಮಚಾರಿಗಳು ನೀಡಿದ ಸೇವಾ ಸಹಕಾರ್ಯವು ಅಮೂಲ್ಯವಾಗಿದೆ ಎಂದು ಹೇಳಿ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದ್ರೆ ಈ ಸಂಸ್ಥೆ ಅವ್ರಿಗೆ 10,000 ಆಗಲಿ 15,000 ಆಗಲಿ 25,000ವರೆಗೆ ನಾವು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದೀವಿ. ವಿಶೇಷವಾಗಿ ಆಡಳಿತಕಾರ ಇರಬೇಕು, ವೇದಿಕೆ ಮೇಲಿದ್ದಂಥ ಎಲ್ಲ ನಾಯಕರ ಆಶೀರ್ವಾದ ಕೂಡ ಇರಬೇಕು. ಈ ಮುಂಚೆ ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ನಾವು ಇಷ್ಟು ಕಟ್ಟಿ ದೊಡ್ಡ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿ ಗಣ್ಯಮಾನ್ಯರ ಅಮೃತಹಸ್ತದಿಂದ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿ ಚಾಲನೆ ನೀಡಲಾದ ಸಮಾರಂಭದಲ್ಲಿ ಪ್ರಮುಖ ಉದ್ಘಾಟಕರು ಶ್ರೀ ಸತೀಶ್ ಜಾರಕಿಹೊಳಿ, ಶ್ರೀ ಲಖನ್ ಜಾರಕಿಹೊಳಿ, ಸಮಾರಂಭದ ಅಧ್ಯಕ್ಷರು ಶ್ರೀ ಪ್ರಕಾಶ್ ಹುಕ್ಕೇರಿ, ಸುಭಾಷ್ ಜೋಶಿ, ವೀರಕುಮಾರ್ ಪಾಟೀಲ, ಕಾಕಾ ಸಾಹೇಬ್ ಪಾಟೀಲ, ಡಾಕ್ಟರ್ ಎನ್.ಎ. ಮಗದುಂ, ಪಿ.ಎಂ. ಪಾಟೀಲ, ಡಿ.ಟಿ. ಪಾಟೀಲ, ಲಕ್ಷ್ಮಣರಾವ್ ಚಿಂಗಳೆ, ಎಸ್.ಟಿ. ಮುನ್ನೋಳೆ ಜೊತೆಗೆ ಕಟ್ಟಡ ನಿರ್ಮಾಣ ಇಂಜಿನಿಯರ್ ಮತ್ತು ಉಪಸ್ಥಿತ ಗಣ್ಯಮಾನ್ಯರ ಸ್ವಾಗತ ಸತ್ಕಾರವನ್ನು ಮಾಡಲಾಯಿತು. ಜೊತೆಗೆ ಸಭಾಸದರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀ ಸುಕುಮಾರ್ ಚಿಪ್ರೆ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರು ಶ್ರೀ ಸಂಜಯ್ ಹವಲೆ, ಸಂಸ್ಥೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಇವರ ಕಾರ್ಯಾಚರಣೆಯಲ್ಲಿ ಜರುಗಿದ ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ನಿರೂಪಣೆಯನ್ನು ಶ್ರೀ ರಾಜು ಕಿಚಡೆ ಇವರಿಂದ ಮತ್ತು ವಂದನಾರ್ಪಣೆಯನ್ನು ಶ್ರೀ ಸುರೇಂದ್ರ ಪಾಟೀಲ ಇವರಿಂದ ಮಾಡಲಾಯಿತು. ಸಮಾರಂಭದಲ್ಲಿ ಉಪಸ್ಥಿತರೆಲ್ಲರಿಗೆ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಜೊತೆಗೆ ಸಮಾರಂಭದಲ್ಲಿ ಅಸಂಖ್ಯ ಜನಸಾಗರ ಪಾಲ್ಗೊಂಡಿದ್ದರು. ಸಮಾಜ ಕಾರ್ಯ ನ್ಯೂಸ್ಗಾಗಿ ಬುರಗಾಂದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.